ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ ಕುರಿತಾದ ಒಂದು ಕಿರು ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲಾ. ಹಾಕಿ ಭಾರತದ ಹೆಮ್ಮೆಯ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಒಂದಾನೊಂದು ಕಾಲದಲ್ಲಿ ಭಾರತದ ಹಾಕಿಯ ಸುವರ್ಣ ಯುಗ ಹೊಂದಿತ್ತು. ವಿಶ್ವ ಒಲಿಂಪಿಕ್ಸ್ನಲ್ಲಿ 8 ಬಾರಿಯ ಚಿನ್ನದ ಪದಕ ವಿಜೇತ ತಂಡ ಭಾರತವಾಗಿದೆ. 1975ರಲ್ಲಿ ವಿಶ್ವಕಪ್ಪನ್ನು ಗೆದ್ದ ಭಾರತದ ಹಾಕಿಯ ತಂಡ ಜಾಗತಿಕ ಹಾಕಿಯಲ್ಲಿ ತನ್ನದೇ ಅಚ್ಚಳಿಯದ ಛಾಪು ಮೂಡಿಸಿತ್ತು. ಆದರೆ ಇಂದು ಮೊಬೈಲ್ಗಳ ಹಾವಳಿ ಹಾಗೂ ಇತರ ಕ್ರೀಡೆಗಳ ವ್ಯಾಮೋಹದಿಂದ ಈ ಭಾರತದ ರಾಷ್ಟ್ರೀಯ ಕ್ರೀಡೆ ಸೊರಗುತ್ತಿದೆ. ರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತದ ಪರವಾಗಿ 570 ಗೋಲುಗಳನ್ನು ಹೊಡೆದು ಭಾರತದ ದಂತಕಥೆಯಾದ ಮೇಜರ್ ಧ್ಯಾನ್ ಸಿಂಗ್ರನ್ನು ನೆನೆಯುತ್ತಾ ನನ್ನ ಕವನವನ್ನು ಪ್ರಾರಂಭಿಸುತ್ತಿದ್ದೇನೆ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಹಾಕಿ ಭಾರತ ಎಂಬ ಈ ಹಾಕಿ ಭಾರತ ಈ ನನ್ನ ಕವನ ವಾಚನ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತದ ಹಾಕಿಯ ವೈಭವದ ಉತ್ತುಂಗದ ಕ್ಷಣಗಳ ಕುರಿತಾದ ಒಂದು ಕವನ, ಹಾಕಿ ಭಾರತ. ಇಂದಿನ ನನ್ನ ಕವನ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯ ಕುರಿತದ್ದಾಗಿದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯನ್ನು ವಿಶ್ವಮಟ್ಟದಲ್ಲಿ ಮತ್ತೊಮ್ಮೆ ಮೆರೆಸೋಣ ಎಂದು ಹೇಳುತ್ತಾ ನನ್ನ ಕವನ ವಾಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಅಂದು ಆಗಸದಿ ನೀಲವರ್ಣದ ಶೋಭೆ ಆಯತಾಕಾರದ ಅಂಗಳದಿ ಚಿಮ್ಮುತ್ತಿತ್ತು ಪ್ರತಿಭೆ. ಅಂದು ಆಗಸದಿ ನೀಲವರ್ಣದ ಶೋಭೆ ಆಯತಾಕಾರದ ಅಂಗಳದಲ್ಲಿ ಚಿಮ್ಮುತ್ತಿತ್ತು ಪ್ರತಿಭೆ. ಆತ ಬಾರಿಸಿದ ಒಂದೊಂದು ಹೊಡೆತಗಳು ಚಿನ್ನದ ಗೋಲುಗಳಾಗಿ ಭಾರತದ ಹಾಕಿ ಇದು ಕಂಡಿತ್ತು ಯಶಸ್ಸಿನ ಸುವರ್ಣ ಯುಗವಾಗಿ. ಆತ ಬಾರಿಸಿದ ಒಂದೊಂದು ಹೊಡೆತಗಳು ಚಿನ್ನದ ಗೋಲುಗಳಾಗಿ ಭಾರತದ ಹಾಕಿ ಇದು ಕಂಡಿತ್ತು ಯಶಸ್ಸಿನ ಸುವರ್ಣ ಯುಗವಾಗಿ. ಇದು ಹಾಕಿದ ಬಾಗಿದ ಕೋಲು ಹಾಗೂ ಚೆಂಡುಗಳ ಆಟ. ಇದು ಹಾಕಿಯ ಬಾಗಿದ ಕೋಲು ಹಾಗೂ ಚೆಂಡುಗಳ ಆಟ. ಆಯತಾಕಾರದ ಮೈದಾನದಲ್ಲಿ 2 ತಂಡಗಳ ಕಾದಾಟ. ಇದು ಹಾಕಿಯ ಬಾಗಿದ ಕೋಲು ಹಾಗೂ ಚೆಂಡುಗಳ ಆಟ. ಆಯತಾಕಾರದ ಮೈದಾನದಲ್ಲಿ 2 ತಂಡಗಳ ಕಾದಾಟ. ಆಟಗಾರರು ಚೆಂಡನ್ನು ಸರಿಸಿ ಎದುರಾಳಿ ತಂಡದ ಆಟಗಾರರನ್ನು ಯಾಮಾರಿಸಿ ಮೈದಾನದೊಳಗಿನ ಗೋಳು ವೃತ್ತದೊಳಗೆ ಹಾರುವಂತೆ ಹೊಡೆದರೆ ಅಲ್ಲಿರುವ ಎದುರಾಳಿ ತಂಡದ ಗೋಲ್ ಕೀಪರನ್ನು ಕಣ್ತಪ್ಪಿಸುವುದು ಕಷ್ಟ ಸಾಧ್ಯವಾದರೆ ಮೈದಾನದೊಳಗಿನ ಗೋಲು ವೃತ್ತದೊಳಗೆ ಹಾರುವಂತೆ ಹೊಡೆದರೆ ಅಲ್ಲಿರುವ ಎದುರಾಳಿ ತಂಡದ ಗೋಲ್ ಕೀಪರನ್ನು ಕಣ್ತಪ್ಪಿಸುವುದು ಕಷ್ಟ ಸಾಧ್ಯವಾದರೆ ಬರುವ ಬಾಲನ್ನು ಕೈಯಿಂದ ಮೈಯಿಂದ ಮುಟ್ಟದೆ ಹಾಕಿ ಸ್ಟಿಕ್ಕಿನಲ್ಲಿ ಚತುರತೆಯಿಂದ ಆಟವಾಡಿದರೆ ಈ ಹಾಕಿ ಆಟವು ಒಂದು ಕಾಲದ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಭಾರತದ ಪಾಲಿನ ಸುವರ್ಣ ಯುಗವಾಗಿತ್ತು. ಇಂಗ್ಲೆಂಡಿನಲ್ಲಿ ಹುಟ್ಟಿದ ಈ ಹಾಕಿ ಬ್ರಿಟಿಷರಿಂದಲೇ ಭಾರತಕ್ಕೆ ಬಂತು. ಮಕ್ಕಳಿಂದ ಮುದಿಯವರೆಗೂ ಈ ಆಟ ಎಲ್ಲರಿಗೂ ಪ್ರಚಲಿತವಾಗಿತ್ತು. ಒಲಿಂಪಿಕ್ಸ್ನ ಮಹಾಕ್ರೀಡೆಯಲ್ಲಿ 2 ಬಾರಿ ಭಾರತದ ಚಿನ್ನದ ಬೇಟೆಯ ಹೈಟ್ರಿಕ್ ಸಾಧನೆಯು ವಿಶ್ವದಲ್ಲೇ. ಒಲಿಂಪಿಕ್ಸ್ನ ಮಹಾಕ್ರೀಡೆಯಲ್ಲಿ 2 ಬಾರಿ ಚಿನ್ನದ ಬೇಟೆಯ ಹೈಟ್ರಿಕ್ ಸಾಧನೆ ಭಾರತದ ವಿಶ್ವದಲ್ಲೇ. ಒಂದು ಹೈಟ್ರಿಕ್ ಚಿನ್ನದ ಬೇಟೆ ಮೇಜರ್ ಧ್ಯಾನ್ ಸಿಂಗ್ ಚಾರಿತ್ರ್ಯ ಸಾಧನೆ ಆದರೆ, ಒಂದು ಹ್ಯಾಟ್ರಿಕ್ ಚಿನ್ನದ ಬೇಟೆ ಮೇಜರ್ ಧ್ಯಾನ್ ಸಿಂಗ್ರ ಚಾರಿತ್ರಿಕ ಸಾಧನೆ ಆದರೆ, ಇನ್ನೊಂದು ಹೈಟ್ರಿಕ್ಗೆ ಬಲಬೀರ್ ಸಿಂಗ್ ಸೀನಿಯರ್ ಭಾರತದ ಜೀವಾಳವಾದರೆ. ಒಂದು ಹೈಟ್ರಿಕ್ ಬೇಟೆ ಮೇಜರ್ ಧ್ಯಾನ್ ಸಿಂಗ್ರ ಚಾರಿತ್ರಿಕ ಸಾಧನೆಯಾದರೆ, ಇನ್ನೊಂದು ಹೈಟ್ರಿಕ್ಗೆ ಬಲಬೀರ್ ಸಿಂಗ್ ಸೀನಿಯರ್ ಭಾರತದ ಜೀವಾಳವಾದರೆ. ಆಗಿನ ಹದಿಹರೆಯದವರ ಸವಿಕನಸು ಈ ಹಾಕಿ ಭಾರತವು ವಿಶ್ವ ವಿಜಯ ಆಗಿತ್ತು ತನ್ನ ಏಕೈಕ ವಿಶ್ವಕಪ್ಪಿನಲ್ಲಿ. ಹಾಕಿ ಭಾರತವು ವಿಶ್ವ ವಿಜಯ ಆಗಿತ್ತು ತನ್ನ ಏಕೈಕ ವಿಶ್ವಕಪ್ಪಿನಲ್ಲಿ. ಮಸುಕಾಗುತ್ತಿದ್ದ ಭಾರತದ ಹಾಕಿಗೆ ಜೀವ ನೀಡಿದ ಆಟಗಾರ ಧನರಾಜ ಪಿಳ್ಳೆ.
ಇವರು ಆಡುತ್ತಿದ್ದರು ಸೂಪರ್ ಸ್ಟಾರ್ ಎಂದು ಬರುತ್ತಿದ್ದರು ಶಿಳ್ಳೆ. ಮಸುಕಾಗುತ್ತಿದ್ದ ಭಾರತದ ಹಾಕಿಗೆ ಜೀವ ನೀಡಿದ ಆಟಗಾರ ಧನರಾಜ ಪಿಳ್ಳೆ. ಇವರು ಆಡುತ್ತಿದ್ದಾಗ ಸೂಪರ್ ಸ್ಟಾರ್ ಎಂದು ಬರುತ್ತಿತ್ತು ಶಿಳ್ಳೆ. ಒಂದು ಕಾಲದ 8 ಬಾರಿಯ ಚಿನ್ನದ ಯಶಸ್ಸಿನ ಅಮಲಿನಲ್ಲಿ ತೇಲಾಡಿದ ಭಾರತದ ಹಾಕಿ ತಂಡ. ಒಂದು ಕಾಲದಲ್ಲಿ 8 ಬಾರಿ ಚಿನ್ನದ ಬೇಟೆಯ ಯಶಸ್ಸಿನ ಅಮಲಿನಲ್ಲಿ ತೇಲಾಡಿದ ಭಾರತದ ಹಾಕಿ ತಂಡ ಇಂದು ಹೆಸರಿಲ್ಲದೆ ಸೊರಗುತ್ತಿದೆ ಪ್ರೋತ್ಸಾಹದ ಕೊರತೆಯಿಂದ. ಒಂದು ಕಾಲದ ಒಲಿಂಪಿಕ್ನಲ್ಲಿ 8 ಬಾರಿಯ ಚಿನ್ನದ ಪದಕಗಳ ಯಶಸ್ಸಿನ ಅಮಲೇರಿ ತೇಲಾಡಿದ ಭಾರತದ ಹಾಕಿ ತಂಡ ಇಂದು ಹೆಸರಿಲ್ಲದೆ ಸೊರಗುತ್ತಿದೆ ಪ್ರೋತ್ಸಾಹದ ಕೊರತೆಯಿಂದ. ಇಂದಿನ ಮೊಬೈಲ್ಗಳ ಹಾವಳಿ ಇತರೆ ಕ್ರೀಡೆಗಳ ಪ್ರಭಾವಳಿ. ಹಾಕಿ ಅಲ್ಲೋ ಇಲ್ಲೋ ಎಂಬಂತೆ ಉಸಿರಾಡುತ್ತಿದೆ. ಹಾಕಿ ಭಾರತದ ಅಧಿಕೃತ ರಾಷ್ಟ್ರೀಯ ಕ್ರೀಡೆಯಾದರೆ ಮೇಜರ್ ಧ್ಯಾನ್ ಚಂದ್ ಹಾಕಿಯ ಮಾಂತ್ರಿಕ ಆಟಗಾರರಾಗಿದ್ದರೆ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ನಿಬ್ರಗಾಗಿ ನೋಡಿತ್ತು ನೋಟ. ವಿಶ್ವಮಟ್ಟದಲ್ಲಿ ಎಲ್ಲ ದೇಶಗಳು ಭಾರತಕ್ಕೆ ನಿಬ್ರಗಾಗಿ ನೋಡಿತ್ತು ನೋಟ. ಇವರ ನೆನಪಿಗಾಗಿ ಆಚರಿಸುವುದು ಸರ್ಕಾರ ರಾಷ್ಟ್ರೀಯ ಕ್ರೀಡಾ ದಿನವಂತ. ಕರ್ನಾಟಕದ ಕೊಡಗನ್ನು ಹಾಕಿಯ ತೊಟ್ಟಿಲು ಎಂದು ಕರೆದರೆ MP ಗಣೇಶ್ ಭಾರತೀಯ ಹಾಕಿ ತಂಡದ ಕರ್ನಾಟಕದಿಂದ ಮೊದಲ ನಾಯಕನಾದರೆ. ಕರ್ನಾಟಕದ ಕೊಡಗನ್ನು ಹಾಕಿಯ ತೊಟ್ಟಿಲು ಎಂದು ಕರೆದರೆ MP ಗಣೇಶ್ ಭಾರತೀಯ ಹಾಕಿ ತಂಡದ ಕರ್ನಾಟಕದಿಂದ ಮೊದಲ ನಾಯಕನಾಗಿದ್ದರೆ. ಇತರೆ ಕ್ರೀಡೆಗಳಿಗೆ ಸಿಗುವ ಪ್ರೋತ್ಸಾಹ ಈ ನಮ್ಮ ರಾಷ್ಟ್ರೀಯ ಕ್ರೀಡೆಗೂ ಸಿಗಲಿ. ಜನರ ಚಪ್ಪಾಳೆ ಕರಾತನ ಜಯಘೋಷದ ಮಧ್ಯೆ ಮತ್ತೆ ಭಾರತೀಯ ಹಾಕಿ ಎದ್ದು ಬರಲಿ. ಇತರೆ ಕ್ರೀಡೆಗಳಿಗೆ ಸಿಗುವ ಪ್ರೋತ್ಸಾಹ ಈ ರಾಷ್ಟ್ರೀಯ ಕ್ರೀಡೆಗೂ ಸಿಗಲಿ. ಜನರ ಕರಾತನ ಚಪ್ಪಾಳೆ ಜಯಘೋಷದ ಮಧ್ಯೆ ಮತ್ತೆ ಭಾರತೀಯ ಹಾಕಿ ಎದ್ದು ಬರಲಿ. ಇಂದಿನ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ಭಾರತದ ಹಾಕಿಯ ಸುವರ್ಣ ಯುಗದ ಅನುಭವವಾಗಲಿ. ಮುಂದಿನ ಪೀಳಿಗೆಗೂ ಭಾರತೀಯ ಹಾಕಿಯ ಸುವರ್ಣ ಯುಗದ ಅನುಭವವಾಗಲಿ. ಇದು ನಮ್ಮ ರಾಷ್ಟ್ರೀಯ ಕ್ರೀಡೆ, ನಾವೆಲ್ಲ ಕೂಡಿ ಉಳಿಸಬೇಕು, ನೆನಪಿರಲಿ. ಇಂದಿನ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ಭಾರತೀಯ ಹಾಕಿಯ ಸುವರ್ಣ ಯುಗದ ಅನುಭವವಾಗಲಿ. ಇದು ನಮ್ಮ ರಾಷ್ಟ್ರೀಯ ಕ್ರೀಡೆ, ನಾವೆಲ್ಲ ಕೂಡಿ ಉಳಿಸಬೇಕು, ನೆನಪಿರಲಿ. ಹಾಕಿ ಭಾರತ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಕಿ ಭಾರತ ಕವನದ ಮನೆ. ನಮಸ್ಕಾರ, ವಂದನೆಗಳು.